ಇದು ಶ್ರಾವಣ ಮಾಸವು ಸಂಸ್ಕೃತ ಭಾಷೆದಾಗ ಮಂಥನ ಮಾಡು ಮನನ ಮಾಡು ಅನ್ನೋ ಅರ್ಥ ಆಗ್ತದೆ. ನಾವು ಜೀವನದಾಗ ಏನು ಭಾಗಿಯಾಗಿದ್ದೇವೆ. ಮಂಥನ ಮಾಡೋ ಭಾಳ ಜೋರಿ ಅದ, ಮನನ ಮಾಡೋದು ಭಾಳ ಜೋರಿ ಅದ. ಮನನ ಹೆಂಗೈತೆ ಅಂತ ಕೇಳಿದ್ರೆ, ನಾವು ಯಾವಾಗ ಕಾರ್ಯ ಮಾಡ್ತೀವೋ ಕಾರ್ಯ ಮಾಡಿದಾಗ ನಾವು ಮನನ ನಮಗೆ ಗೊತ್ತು ಜರ ಸ್ಮಿಸ್ ಮಾಡ್ತೀವೋ ಅದು ಮನೇಲಿದ್ದವರು ನಮಗೆ ಉಪಯೋಗ ಕೊಡ್ತದೆ, ರಸ ಉಪಯೋಗ ಕೊಡ್ತಾ ಅನುಭವ ಆಯ್ತದೆ. ಅನ್ನೋದು ಸೆಕೆಂಡು ಕಂಟಿನ್ಯೂ ಪಶ್ಚಾತ್ತಾಪಡಿ. ಹೇ ಪರಮಾತ್ಮನೇ, ನನ್ನ ಜೀವನದಾಗ ಉಳಿಸಿರಿ, ಸ್ವಲ್ಪ ಬುದ್ಧಿ ಕೊಡು, ಜ್ಞಾನ ಕೊಡು, ನನ್ನ ಕೆಲವು ಒಳ್ಳೆಯ ಕೆಲಸ ಮಾಡು, ಒಳ್ಳೆಯ ಕಾರ್ಯ ಮಾಡಿಸು. ಹಿಂಗೆ ಕಂಟಿನ್ಯೂ ಇದು ಶ್ರಾವಣ ಮಾಸ ಅರ್ಥಾತ್ ಮಂದಿರ ಇವತ್ತು ಹೆಜ್ಜೆವು, ಮಂದಿರ ಚಿಕಣಿ ಮಾಡ್ಕೊಂಡೆವು, ಮಂದಿರ ಗುಡಿ ಸುತ್ತ ಹಾಕಿದೆವು, ಇದು ಬೇಕಾಗಿಲ್ಲ. ತನ್ನೊಳಗೆ ಪಶ್ಚಾತ್ತಾಪ ಬೇಕು. ನಮ್ಮ ಜೀವನ ನಾ ಏನರ ಕೆಲಸ ಮಾಡಬೇಕು, ಯಾವಾಗೂ ಯಾವ ಹೊಲದಾಗ ಪಶ್ಚಾತ್ತಾಪನೇ ಸುದ್ದತ್ತ. ನಾವು ಚಾಯ್ ಕುಡಿಯೋ ಟೈಮ್ನಾಗ ಚಾ ಪುತ್ತಿ ಮಾಡ್ತೀವಿ, ಸೋಸ್ ಹೆಂಗೆ ಕುಡಿತೀವಿ ಹಂಗೆ ಅದರಂತೆ ಕಂಟಿನ್ಯೂ ಸೋಸ್ಬೇಕು. ನಾವು ಯಾವಾಗ ಪಶ್ಚಾತ್ತಾಪ ಮಾಡಬೇಕು. ಅದ್ರಾಗ ಜೀವನದ ರಸ ಬರ್ತದೆ, ಶಾಂತಿ ಬರ್ತದೆ, ಗುಣಪ್ರಾಪ್ತಿ ಇರ್ತವೆ. ನಾವು ಖಾಲಿ ಮಂಡಿಯಾಗಿ ಮಾಡ್ತಾರೆ ಮಾಡೋ ಮತ್ಲಕ್ಕಿಲ್ಲ, ಪಶ್ಚಾತ್ತಾಪ ಹಂಗೆ ಇರೋಕುಲಂದ ಜಾಗದೊಳಗೆ ಕುಂತ್ರೆ ಮನುಷ್ಯ ಹರ ದೇವ್ರಿಗೆ ಅನ್ನಿಸ್ತಾನೆ, ದೇವ್ರೇ ನಾ ಎಲ್ತಂಗೆ ಇತ್ತಲ್ದಂಗೆ ಭಾಳ ಚಂದ ರೀ, ಹಂಗೆ ಚಲೋ ರೀ, ಭಾಳ ಪಾಪ ಮಾಡಿ ಪುಣ್ಯ ಮಾಡಿ ನೆನೆಸ್ತಾನೋ ಹಂಗೆ. ಅದರಂತೆ ಬಾರಾಂಶರ ಜೀವನದೊಳಗೆ ಪ್ರತಿನಿತ್ಯ ಶ್ರವಣ ಮಾಡ್ತಾ ನಾವು ಎಷ್ಟು ನಾವು ಪಶ್ಚಾತ್ತಾಪ ಮಾಡ್ಕೊತೇವೆ, ಭಾಳ ಚಂದ ಅದ. ಆನಂತರ ಸೆಕೆಂಡು ಮಂದಿ ಪತ್ರಿ ಅವ್ರು ಇರಿಸ್ತಾವೆ, ನಾ ಏರಿಸ್ಬೇಕು, ನಾ ಇರ್ತಾವೆ ಅವ್ರು ಇರಿಸ್ಬೇಕು, ಇದು ಬೇಕಾಗಿಲ್ಲ. ಒಂದೇ ಪತ್ರಿ ಇರ್ತಿ, 2 ಎಕರೆ 3 ಎಕರೆ ಇದೇ ಬೇಕು, 5 ಎಕರೆ 6 ಎಕರೆ ಬರೀ 108 110 ಬೇಕಾಗಿಲ್ಲ. 5 ಎಕರೆ ಭಾಳ ಮನಭಾವನೆ ಎಕರೆ ಮಸ್ತ್ ಎಕರೆ ಪತ್ರಿ ಗಿಡ ಒಯ್ದು ಮುರಿದಾಕಿ ಮನೆಗೆ ಇಟ್ಕೊಂಡು ಅದು ಬೇಕಾಗಿಲ್ಲ. ಯಾಕೆ ಒಂದು ಗಿಡ ಹಾಳು ಮಾಡಿ ಮೇಲೆ ನಾವು ದೇವ್ರಿಗೆ ಅನ್ಸೋದು ಮತ್ಲಪ್ಪಿಲ್ಲ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಂತ ಹೇಳೇನ. ಆದ ಬಟ್ಟಿಗೆ ನಿಮ್ಮ ಕೈಲಿ ಐತಂದ್ರೆ ಎಲ್ಲ ಧರ್ಮ ಜಾಗ ಐತಂದ್ರೆ ಆ ಜಾಗದಾಗ ಪತ್ರಿ ಗಿಡ ಹಚ್ಚಿರಿ, ಎಷ್ಟು ಹಚ್ಚಿರಿ ಅಷ್ಟು ಚಂದ ಅದ. ಭಾಳ ಪರಿವರ್ತನಕ್ಕೆ ನಾವು ಎಷ್ಟು ಚಂದ ಈ ಪ್ರಕೃತಿ ನಾವು ಎಷ್ಟು ಚಂದ ಕೈಕೋತೀವಿ ಅಷ್ಟು ಚಂದ ಅದ. ಇದು ಶ್ರಾವಣ ಮಾಸ ಮಂಥನ ಮಾಡಿರಿ, ಮನನ ಮಾಡಿರಿ, ಶ್ರಾವಣ ಮಾಸ ಮಾಡಿ ನೋಡಿರಿ. ನಮಸ್ಕಾರ.